ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ 3 ದಿವಸ ಆಗಿದೆ. ಎಷ್ಟೊಂದು ಇದ್ರಲ್ಲಿ ಒಂದು 45 ಜನ ಬಂದಿದ್ವಿ ಬಿಡಿಟಿ ಕಾಲೇಜಿಂದ. ಸೊ ಅದರಲ್ಲಿ ಒಂದು 6 ಜನ ಎಕ್ಸ್ಪೀರಿಯನ್ಸ್ ಇದ್ರು. ಅದರಲ್ಲಿ ಎಷ್ಟೊಂದು ಜನ ಫ್ರೆಶರ್ಸ್ ಇದ್ದಾರೆ. ಸೊ ಅವ್ರಿಗೆ ಹಿಂಗ್ ಅನ್ಸ್ತು ಈ ಎಕ್ಸ್ಪೀರಿಯನ್ಸ್ ಅಂತ ಕೇಳೋದೇ ಈ ಬ್ಲಾಗ್ ನ ಉದ್ದೇಶ. ಬನ್ನಿ ಕೇಳೋಣ. ಈ ನಮ್ಮ ಬ್ಯಾಚ್ ಬಿಡಿಟಿ ಬ್ಯಾಚ್ ನಮ್ಮ ಕಾಲೇಜ್ ಕೊಡ್ ಬಂದು GA 066 ಅಂತ ಕೊಟ್ಟಿದ್ದಾರೆ. ಸೊ ಈಗ ಒಬ್ರೊಬ್ಬರದೇ ಎಕ್ಸ್ಪೀರಿಯನ್ಸ್ ಕೇಳೋಣ. ಸೊ ಇಲ್ಲಿ ವರ್ಕಿನ್ ಯಾರಿದ್ದಾರೆ ನಮ್ಮ ಜೊತೆಗೆ? ನಿನ್ನ ಪಾರ್ಟಿನ ಆಗ್ತಿದೆ ಅಲ್ಲಿ ವೀರ ನಡೀತೈತೆ. ನಮ್ಮ ಕಾಲೇಜ್ ಬಿಡಿಟಿ ಕಾಲೇಜ್ ಎಲ್ಲ ಸ್ಟೂಡೆಂಟ್ಸ್ ಫ್ಯಾಕಲ್ಟಿ ಎಲ್ಲರೂ ಕೂತಿದ್ದವ್ರು ಎಲ್ಲರೂ ಎದ್ದೊಂಟ್ರು. ಇರಲಿ ಪರವಾಗಿಲ್ಲ. ಈಗ ನೆಕ್ಸ್ಟ್ ನಮ್ಮ ಕಾಲೇಜವರು ಈಗ ಏನು ಇಷ್ಟು 3 ದಿನಗಳ ಏನು ಎಕ್ಸ್ಪೀರಿಯನ್ಸ್ ಇತ್ತೋ ಎಲ್ಲ ಕೇಳ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ವರ್ಷಿಣಿ ಇದ್ದಾರೆ, ಪಕ್ಕದಲ್ಲಿ ಶ್ರೀನಿಧಿ ಇದ್ದಾರೆ. ನಾನು ಫುಲ್ ವೇಟಿವ್ ಫೆಸ್ಟ್ ಮಸ್ತ್ ಎಂಜಾಯ್ ಮಾಡಿದ್ದೀವಿ. ಕಿರ್ಚಿ ನನ್ನ ವಾಯ್ಸೇ ಹೋಗ್ಬಿಟ್ಟಿದೆ. ನನ್ನ ವಾಯ್ಸೇ ಪ್ರೂಫ್ ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂತ. ಫುಲ್ ಮಸ್ತ್ ಮಜಾ ಮಾಡಿದ್ವಿ. ವಿಡಿಯೋ ಫೆಸ್ಟಿಗೆ ಬರಲಿಲ್ಲ ಅಂದರೆ ಇಂಜಿನಿಯರಿಂಗ್ ಲೈಫೇ ವೇಸ್ಟ್ ಅಂತ ಅನ್ಸ್ಬಿಡ್ತು ನನಗಂತೂ. ಶ್ರೀನಿಧಿ ಇದು ನನ್ನ ಸೆಕೆಂಡ್ ವಿಡಿಯೋ ಫೆಸ್ಟ್. ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಫುಲ್ ಗಿಚ್ಚಿ ಕುಣಿದಿದ್ದೀವಿ, ಸಾಂಗ್ಸ್ ಹೇಳಿದ್ದೀವಿ. ದೆನ್ ಚೆನ್ನಾಗಿತ್ತು. ಫುಲ್ 4 ಡೇಸ್ ಅಂತೂ ನನಗೆ ಕಾಲೇಜ್ ಕ್ಲಾಸ್ ರೂಮ್ಸೇ ಮರ್ತೋಗ್ಬಿಟ್ಟಿದೆ. ಇನ್ನೊಂದು ವಾರ ಎಕ್ಸ್ಟೆಂಡ್ ಆದ್ರೆ ಇಲ್ಲೇ ಇರ್ಬೇಕಂತ ಅನ್ಸಿದೆ ನನಗೆ. ಕಾಲೇಜ್ ವೆದರ್, ಡೆಕೋರೇಷನ್ ಮಸ್ತ್, ಡಿಜೆ ಲೈಟ್ ಸೂಪರ್, ವಿಜಯ್ ಪ್ರಕಾಶ್ ಬಂದಿದ್ದು ಸೂಪರ್. ಬಹಳ ಜಾಸ್ತಿ ಹೇಳ್ಬಿಟ್ರ. ನೀವೀಗ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಏನಾದರೂ ಹೇಳೋದಿದ್ರೆ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ಯಾರು ನೋಡ್ತಿದ್ದೀರಾ ಪಕ್ಕ ಗೊತ್ತು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನೋಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಏನಾದ್ರು ವಿಟಿ ಫೆಸ್ಟ್ ಬಂದ್ರೆ ಯಾರು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ವಿಟಿ ಫೆಸ್ಟ್ ಬಂದ್ರೆ ಎಂಜಾಯ್ ಮಾಡಿ. ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ವ್ಯೂಸ್ ಜಾಸ್ತಿ ಮಾಡಿ. ಜೈ ಕರ್ನಾಟಕ, ಜೈ ಯುಬಿಡಿಟಿ. ಓಕೆ. ಸೊ ಇಲ್ಲಿ ನಾನು ಎಲೆಕ್ಟ್ರಿಕಲ್ ಬ್ರಾಂಚ್, ನಮ್ಮ ಎಲೆಕ್ಟ್ರಿಕಲ್ ಜೂನಿಯರ್ಸ್ ಇದ್ದಾರೆ. 3 ಜನ ಬಂದಿದ್ದಾರೆ ಫಸ್ಟ್ ಟೈಮ್. ಸೊ ಹೇಗೆ ಫಸ್ಟ್ ಬಿಟಿ ಫೆಸ್ಟ್ ಇವ್ರದ್ದು ಹೇಗೆ ಅಂತ ಹೇಳೋಣ ಬನ್ನಿ ಹೇಳಿ. ಸ್ವಲ್ಪ ಕನ್ನಡದಲ್ಲಿ ಹೇಳಿ. ತುಂಬಾ ಮನೋರಂಜನೆಯಾಗಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಸ್ಪೆಷಲಿ ಕೂಡ ತುಂಬ ಚೆನ್ನಾಗಿತ್ತು. ರಾಹುಲ್ ಅಣ್ಣ ಕೂಡ ತುಂಬ ಚೆನ್ನಾಗಿದ್ರು. ನೆಕ್ಸ್ಟ್ ಅರವಿಂದ್ ಅಣ್ಣ ಅಂತೂ ತೋಪು. ನಿಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳಿ. ವ್ಯೂವರ್ಸ್ಗೆ ಅರವಿಂದ್ ಅಣ್ಣ ಅಂದ್ರೆ ಯಾರು ಅಂತ ಗೊತ್ತಿರಲ್ಲ. ವಿಟಿಯು ಫಸ್ಟ್ ಫೆಸ್ಟ್ ತುಂಬ ಎಂಜಾಯ್ ಮಾಡಿದೆ. ವಾಯ್ಸ್ ಎಲ್ಲ ಹೋಗಿದೆ ಫುಲ್ ಕಿರ್ಚಿ. ವಿಜಯ್ ಪ್ರಕಾಶ್ ಕಾನ್ಸರ್ಟ್ ಮಸ್ತ್ ಇತ್ತು. ಅವತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ಹಾಯ್, ನಂದು ಕೂಡ ಇದು ಫಸ್ಟ್ ಟೈಮ್ ವಿಟಿಯು ಫೆಸ್ಟ್. ತುಂಬ ಮದುವೆ ಹೇಳಿದ್ನಲ್ಲಮ್ಮ, ನೀನು ಎಕ್ಸ್ಪೀರಿಯನ್ಸ್ ಅಂತ ಸಾಕು. ಏನು ನನಗೆ ತುಂಬ ಚೆನ್ನಾಗಿ ಮೆಮೊರೇಬಲ್ ಆಗಿತ್ತು. ಆಮೇಲೆ ಎಲ್ಲ ಕಾನ್ಸರ್ಟ್ ಆಗಿರ್ಬೋದು, ಡ್ಯಾನ್ಸ್. ಸೊ ಇವರು MBA 3 ಜನ, ಇವರೆಲ್ಲರೂ ಫಸ್ಟ್ ಟೈಮ್ ಮಾಡಿದ್ದಾರೆ. ಇವರು MBA ಡಿಪಾರ್ಟ್ಮೆಂಟಿಂದ ಬಂದಿರೋರು. ಫಸ್ಟ್ ಸೊ ನಮ್ಮ ಕಾಲೇಜಿಂದ MBA ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಇವರೆಲ್ಲರೂ. ಮನೋಜ್ ಅವರು, ಪವನ್ ಅವರು, ಮಧುರ ಅವರು, ಇವರು ರಂಗೋಲಿ, ಇವರು ಅಕಂಪನಿ ಕೀಬೋರ್ಡ್. ನಾನು ಇವನು ಪಾರ್ಟ್ನರ್ ಆಗಿ ಒಂದು ಇವೆಂಟ್ ಮಾಡ್ತಿದ್ದೆ. ಆಮೇಲೆ ಇವರು ಡ್ಯಾನ್ಸ್ ಅಂತ ಬಂದಿದ್ದರು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು? ಓಕೆ, ನಿಮ್ಮದು ಸ್ವಲ್ಪ ವಾಯ್ಸ್ ಜೋರ ಬರಲಿ ಬ್ರೋ. ಚೆನ್ನಾಗಿತ್ತು, ನೈಸ್ ಎಕ್ಸ್ಪೀರಿಯನ್ಸ್, ಲೈಫ್ ಲಾಂಗ್ ನೆನಪು. ನಿಮ್ಮದು? ನಾನು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಿದ್ದೀನಿ ನೋಡೋದು. ಅದರಲ್ಲೂ ಮನ ಜೊತೆ ಬಂದು ತುಂಬ ಖುಷಿ ಆಯಿತು. ಬರೀ ಇಂಥದೆಯಾ? ಇದು ಒಂದು ಸ್ವಲ್ಪ ಕಾಲೇಜಲ್ಲಿ ತುಂಬಾ ಹೆಸರು ಮಾಡಿರೋ ಜೋಡಿ. ಸೊ ಆಮೇಲೆ ಬಂದು ಭಾಳ ಖುಷಿ ಆಗ್ತಿತ್ತು. ಹಾಗಾಗಿ ಥ್ಯಾಂಕ್ ಯು. ಸೊ ಈಗ ನಮ್ಮ ಜೊತೆಗಿದ್ದಾರೆ ಕೀರ್ತಿ ಹಾಗೂ ಸೋಮಶೇಖರ್ ಅವರು. ಸೊ ಇವರು ಬಂದಿದ್ದು 1 ಆ್ಯಕ್ಟ್ಲಿಗೆ, ಆಮೇಲೆ ಇವ್ರು ಬಂದಿದ್ದು ಕ್ವಿಜ್ಗೆ. ಸೊ ನೋಡೋಣ ಬನ್ನಿ ಇವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಹೇಳಿ.
ದಿನ ಅದೇ ವ್ಯಕ್ತಿಗಳನ್ನು ಮೀಟ್ ಆಗಿ ಅವೇ ವಿಚಾರಗಳು ಅವೇ ಐಡಿಯಾಸು ಇರ್ತಿತ್ತು. ಈ ವಿ ಟಿ ಯು ಫೆಸ್ಟಿಗೆ ಬಂದಮೇಲೆ ಭಾಳ ವ್ಯಕ್ತಿಗಳು, ಹೊಸ ವಿಚಾರಗಳು, ಹೊಸ ಐಡಿಯಾಸು, ಹೊಸ ಮುಖಗಳು, ಹೊಸ ವ್ಯಕ್ತಿತ್ವಗಳು. ಎಕ್ಸಾಂಪಲ್ ನಮ್ಮ ರಾಹುಲ್ ಅವರು ಈ ಥರ ಜನಗಳನ್ನು ಮೀಟ್ ಆಗಿ ತುಂಬ ಕಲ್ತಿದ್ದೀವಿ, ತುಂಬ ಕಲಿಸಿದ್ದೀವಿ. ಒಂಥರ ಏನಂದ್ರೆ ಆ ಲೋಕದಿಂದ ಹೊಸ ಲೋಕಕ್ಕೆ ಬಂದಂಗಿತ್ತು. ಹಂಗೆ ಇಲ್ಲಿರೋ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಇಲ್ಲ ಕಾಲೇಜ್ ಆಗಿರ್ಬೋದು, ಇಲ್ಲ ಫ್ಯಾಕಲ್ಟೀಸ್ ಆಗಿರ್ಬೋದು, ಇಲ್ಲ ಹೈಜಿನಿಕ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಕ್ಲೀನ್ನೆಸ್ ಆಗಿರ್ಬೋದು, ಅವ್ರು ಮೇಂಟೈನ್ ಮಾಡ್ತಿರೋ ವೇ ಆಗಿರ್ಬೋದು. ಆಯ್ತು, ಉಸಿರಾಡ್ರಿ ಅವ್ರು ಮಾತಾಡ್ತಾರೆ. ತುಂಬ ಚೆನ್ನಾಗಿದೆ. ನಮ್ಮ UBDT ಕಾಲೇಜ್ ಅಂತೂ ನಾವಂತೂ ಏನು ಅಷ್ಟು ನೋಡೋಕ್ಕಾಗಲ್ಲ. ಬಟ್ ಇಲ್ಲೆಲ್ಲ VTU ಫೆಸ್ಟಿಗೆಲ್ಲ ಬಂದಿಂದ ಏನೋ ಚೆನ್ನಾಗಿ ನೋಡಿ ಏನೋ ಒಂದು ಸ್ವಲ್ಪ ಕಲ್ತೀವಿ. ಹೊಸಾದ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಜೊತೆ, ಸೀನಿಯರ್ಸ್ ಜೊತೆ, ಜೂನಿಯರ್ಸ್ ಜೊತೆ ಎಲ್ಲ ಹೆಂಗಿರಬೇಕು, ಯಾವ ಥರ ಅವ್ರ ಇದು ಮನಸ್ಥಿತಿ ಹೆಂಗಿರುತ್ತೆ ಆ ಥರ ಎಲ್ಲ ತಿಳ್ಕೊಂಡೆ. ಬಟ್ ಫಂಕ್ಷನ್ ಎಲ್ಲ ಮಸ್ತ್ ಮಾಡಿದ್ರು ಎಲ್ಲ. ಅದ್ರ ಬಗ್ಗೆ ಅಂತೂ ಏನಿಲ್ಲ. GAT ಅವರಂತೂ ಫುಲ್ ಮಸ್ತ್ ಮಾಡಿದ್ರು. ನಿಮಗೆ ಮತ್ತೇನಾದರೂ ಚಾನ್ಸ್ ಸಿಕ್ಕರೆ VT ಫೆಸ್ಟ್ ಬರೋಕ್ಕೆ ಬರ್ತೀರಾ? 100% ನೋಡಿ ಇವ್ರಿಗೆ ಏಟ್ ಹೇಳ್ತಿದ್ದಾರೆ. ನೀವು ಅಕಸ್ಮಾತ್ VT ಫೆಸ್ಟ್ ಏನಾದ್ರು ಬಂದರೆ ಚಾನ್ಸ್ ದಯವಿಟ್ಟು ಬಿಡ್ಬೇಡ್ರಿ. ಆಮೇಲೆ ಇವ್ರ ಹೆಸರು ಮೋಟಿವೇಶನ್ ಕೀರ್ತಿ ಅಂತಾನೆ ಕರೀತಾರೆ. ಮಾತಿದ್ರೆ ಮೋಟಿವೇಶನ್ ಮುಂದೆ ಮೋಟಿವೇಟರ್ ಆಗ್ಬೋದು, ಕೆಲಸ ಸಿಗಲಿಲ್ಲ ಅಂದರೆ ಹೇಳಕ್ಕೆ ಬರಲ್ಲ. ಓಕೆ, ಥ್ಯಾಂಕ್ ಯು. ಇಲ್ಲಿ ನಮ್ಮ ಜೊತೆಗಿದ್ದಾರೆ ಸುಷ್ಮಾ ಅವರು, ಗೌರಿ ಅವರು ಹಾಗೂ ಸಂಜನಾ ಅವರು. ಸೊ ಬನ್ನಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನಂತ ಕೇಳೋಣ. ನಾನಿದು ಸೆಕೆಂಡ್ ಟೈಮ್ ಬರ್ತಿರೋದು VTU ಫೆಸ್ಟಿಗೆ. ಲಾಸ್ಟ್ಗಿಂತ ತುಂಬ ಬೆಟರ್ ಆಗಿದೆ, ಅಲ್ಲ ಬೆಸ್ಟ್ ಆಗಿನೇ ಇದೆ. ಡೈಲಿ ಒಂದೊಂದು ಇವೆಂಟ್ಸು, ಡಿಫ್ರೆಂಟ್ ಕಲ್ಚರಲ್ಲಿಂದ ಏನೇನೋ ಮಾಡ್ತಿದ್ದಾರೆ, ಎಲ್ಲ ಹೊಸದಾಗಿದೆ, ಚೆನ್ನಾಗಿದೆ. ಹಾಂ, ನೆಕ್ಸ್ಟ್ ದಿಸ್ ವಾಸ್ ಒಂಥರ ಡಿಫ್ರೆಂಟ್. ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ, ನಮ್ಮ ವ್ಯೂವರ್ಸ್ಗೆ ಕನ್ನಡ ಅಂದರೆ ಇಷ್ಟ. ಅಸಹ್ಯ ಮಾಡಿದೆ. ಈಗ ರೀಟೇಕ್, ಈಗ ಹೇಳಿ ಕನ್ನಡದಲ್ಲಿ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. 42 ಮೆಂಬರ್ಸ್, 42 ಡಿಫ್ರೆಂಟ್ ಪರ್ಸೆಪ್ಷನ್ ಇರೋ ಮೆಂಬರ್ಸ್ ಜೊತೆ ಮಿಂಗಲ್ ಆಗಿ ಫುಲ್ ಫನ್ ಮಾಡಿ ಎಲ್ಲ ಇವೆಂಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಗೆಲ್ಲೋದು ಬಿಡೋದು ಅದು ಸೆಕೆಂಡರಿ, ಬಟ್ ಪಾರ್ಟಿಸಿಪೇಷನ್ ವಾಸ್ ಇಂಪಾರ್ಟೆಂಟ್. ಅದನ್ನು ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಚೆನ್ನಾಗೇ ಇದು ಮಾಡಿದ್ವಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನಿಜ ಹೇಳಬೇಕು ಅಂದರೆ ನಂಗೆ VTU ಫೆಸ್ಟ್ ಅಂದರೆ ಇಷ್ಟನೇ ಇರಲಿಲ್ಲ. ನಾನು ನನ್ನ ಫ್ರೆಂಡಿಗೋಸ್ಕರ ಅಂತ ಬಂದೆ, ಬಟ್ ನಂಗೆ ಇಲ್ಲಿ ಬಂದಮೇಲೆ VTU ಫೆಸ್ಟ್ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಅನ್ಅಫಿಷಿಯಲ್ ಆಗಿ ಬಂದಿದ್ದೆ, ಈ ಸತಿ ಅಫಿಷಿಯಲ್ ಆಗಿ ಬಂದೆ, ಆ್ಯಡ್ ಕೂಡ ಮಾಡಿದ್ದೀನಿ. ನಂಗೆ ಇಷ್ಟ ಆಯಿತು. ಹಿಂಗೆಲ್ಲ ಇರೋದ್ರಲ್ಲಿ ನಂಗೆ ಗೊತ್ತಿಲ್ಲ, ನಾನು ಯಾವತ್ತೂ ಪಾರ್ಟಿಸಿಪೇಟ್ ಮಾಡಿಲ್ಲ, ಇಲ್ಲೇ ಫಸ್ಟ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆ ಇದ್ದಾರೆ ನಮ್ಮ ಟೀಮಿನ ಮ್ಯಾನೇಜರ್ ಸಿದ್ದೇಶ್ ಆ್ಯಂಡ್ GS ಅಂತ ಹೆಸರಿಟ್ಕೊಂಡು ಏನೇ ಕೆಲಸ ಮಾಡಿದಾರೆ ಜನರಲ್ ಸೆಕ್ರೆಟರಿ ರುದ್ರೇಶ್. ವೈ ಪೊಲೀಸ್ ಅಲಿಯಾಸ್ ಪೊಲೀಸ್. ಈಗ ಇವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಸಿದ್ದೇಶ್ ಅವರೇ ಹೇಳಿ. ಎಕ್ಸ್ಪೀರಿಯನ್ಸ್ ಅಂತಂದರೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಬಟ್ ಆದರೆ ಹುಡುಗಿಯರು ಮಾತ್ರ ಸಖತ್ತಾಗಿದ್ರು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಮುಂದೆ ನೋಡ್ರಿ, 3 ಹೊತ್ತು ದಿನ ಸಖತ್ ಊಟ ಮಾಡ್ತೀನಿ ನಾನಂತೂ. ಬೇರೆಯವರೆಲ್ಲ ಲೇಟಾಗಿ ಬಂದು ಊಟ ಮಾಡ್ತಿಲ್ಲ. ಎಕ್ಸಾಂಪಲ್, ಬೆಳಗ್ಗೆ ಇವ್ರು ಟಿಫನ್ನೇ ಮಾಡಿಲ್ಲ. ಸೊ ಏನೇ ಆಗಲಿ ಊಟ ಮಾಡಿ ಚೆನ್ನಾಗಿರಿ, ಇದೇ ನನ್ನ ಎಕ್ಸ್ಪೀರಿಯನ್ಸ್. ಮತ್ತೆ ಇವತ್ತು ಟಿಫಿನ್ ನೀವು ಮಾಡಿಲ್ವಲ್ಲ? ನಾನು ಮಾಡಿದ್ದೀನಿ ಸಪ್ರೇಟಾಗಿ, HOD ರೂಮಲ್ಲೂ ಮಾಡಿದ್ದೀನಿ. ಓಕೆ, ವೆರಿ ಗುಡ್. ರುದ್ರೇಶ್ ಅವ್ರಿಗೆ ಹೇಳಿ. ನಮಸ್ಕಾರ. ನಾನು ನಿಮ್ಮ ಜನರಲ್ ಸೆಕ್ರೆಟರಿ UBDT. ಬಟ್ ಅವ್ರು ಏನೂ ಕೆಲಸನೇ ಮಾಡಿಲ್ಲ. ಅಲ್ಲಿ ಏನು ಕೆಲಸನೇ ಮಾಡಿಲ್ಲ. ಕಾಲೇಜ್ ದಯವಿಟ್ಟು ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳಿ, ಟೈಮ್ ಇಲ್ಲ. ಬ್ರೋ, ಇಲ್ಲಿ ಬಂದು ಫುಲ್ಲು ಜಾಲಿ ಮಾಡ್ತಾ ಇದೀವಿ. ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ. ನಿಮ್ಮ ಈ ಮುಖದಲ್ಲಿ ಇಷ್ಟು ಕಳೆ ಏಕೆ? ನಾವು ಒನಾಕ್ ಪ್ಲೇಗೆ ಸೇರಿದ್ವಿ. ಹೇಳ. ನಾವಿಲ್ಲಿಗೆ ಬಂದು 3 o'clock, 9 o'clock, 12 o'clock ಅಂತ 6 o'clock ಕೋಡ್ ಮಾಡ್ಕೊಂಡಿದ್ವಿ. ಕೋಡಿಂದ ಫುಲ್ ಎಂಜಾಯ್ ಮಾಡಿದೀವಿ. ಇಟ್ಸ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮೀನ್ ಲಾಟ್. ನೋಡ್ಬೇಕಂದ್ರೆ ಕಾಮೆಂಟ್ಸ್ ಮಾಡಿ. ನಿಮ್ಮ ಈ ಇದಕ್ಕೆ ಹೊಸ ಲುಕ್ಕಿಗೆ ಏನು ಕಾರಣ? ಈ ಹೊಸ ಲುಕ್ಕಿಗೆ ಕಾರಣ ನಾವು ಪೊಲೀಸ್ ಗೇಟಪ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದೀವಿ. ಸೊ ಓಕೆ, ಜಸ್ಟ್ ಗೆಸ್ಟ್ ಅಪಿಯರೆನ್ಸ್. ಓಕೆ, ಧನ್ಯವಾದಗಳು. ಸೊ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅಕ್ಷಯ ಹಾಗೂ ಅಭಿಷೇಕ್ ಸಿಂಗ್. ಸೊ ಇವನು ಯಾವ್ದಕ್ಕೆ ಬಂದಿದ್ದ? ಲೊಕೇಶನ್ಗೆ, ಇವರು ಡ್ಯಾನ್ಸ್ಗೆ. ಸೊ ಲೆಟ್ಸ್ ಆಸ್ಕ್ ದೇರ್ ಎಕ್ಸ್ಪೀರಿಯನ್ಸ್. ಹೇಳಿ. ದಯವಿಟ್ಟು ಕನ್ನಡದಲ್ಲಿ ಹೇಳಿ. ಸ್ಟಾರ್ಟಿಂಗ್ ಬರೋ ಟೈಮಿಗೆ ಭಾಳ ಎಂಜಾಯ್ಮೆಂಟ್ ಇತ್ತು. ಬರ್ತಾ ಯಾಕೆ ಬಂದೆ ಅನಿಸ್ತು. ಇವಾಗ ಇಲ್ಲಿಂದ ಜಲ್ದಿ ಹೋದ್ರೆ ಚಲೋ ಐತೆ ಅನಿಸ್ತು. थैंक यू. नेक्स्ट अभी बताओ, तुम हिंदी में ही बता रहे. एक्सपीरियंस लाइक इट इज वेरी गुड. नेक्स्ट ये हिंदी है, ये इंग्लिश है? एक्चुअली बहुत अच्छा था. अलग लेवल का था कंपटीशन. लाइक एवरी कंपटीशन लाइक नेक्स्ट लेवल. लाइक एवरीवन इज द बेस्ट. everyone comes to be the best. Even I am the best in our college, but here it's after my तो इवेंट हो गया था मेरे से भी अच्छे लोग. So मेरे को improve करने की जरूरत है. या. इंशाल्लाह we win next year. ಥ್ಯಾಂಕ್ ಯು. ಸೊ ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀವಿ. ನೆಕ್ಸ್ಟ್ ನಮ್ಮ ಜೊತೆಗಿದ್ದಾರೆ ಕವನ ಹಾಗೂ ಶ್ರೀನಿಧಿ ಅವರು. ಇವರು ಕ್ಲಾಸಿಕಲ್ ಸೋಲೋ ಸಿಂಗಿಂಗ್ ಮತ್ತು ಡ್ಯಾನ್ಸ್ ಕಲ್ತಾರೆ. ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದೆ.
ಓಕೆ ನಿಮ್ದು ಬರೋ ಮುಂದೆ ಹಾಯ್ ಫಾಲೋ ಅನ್ಸುತ್ತೆ ಭಾಳ ಜನ ಇದ್ದಾರೆ ಇಲ್ಲಿ ಏನೇನೋ ಫಾಲೋ ನೋಡ್ಬೇಕಂತೆಲ್ಲ ಅನ್ಸುತ್ತೆ ಮೊದಲಿಗೆ 2 ದಿನದ ಏನಿಲ್ಲ ಅದು ಎಂತೂಸಿಯಾಸಮ್ ಇರ್ಬೋದು ಅದು ಮಾಡೋದು ಹಿಂಗೆ ಮಾಡೋದು ಅಂತೆಲ್ಲ ಬರ್ಬತ್ತೇನೋ ಕಡಿಮೆ ಆಗ್ಬೋದು ಬರ್ಲಿಕ್ಕೆ ಚಲೋ ಇದೆ. ಏನು ಮಾಡಿದ್ರಿ ಎಲ್ಲ ಭಾಳ ದೂರ ದೂರ ಅದಾವ ಬಿಲ್ಡಿಂಗ್ ಅದು ಅಡ್ಡಾಡೋದು ಭಾಳ ಬಿಟ್ಟೈತಿ ಇರಲಿ ನಮ್ಮ ದಾವಣಗೆರೆ ಬಂದಿರೋ ನಮ್ಮನ್ನು ನೋಡಿದ್ರೆ ನಮ್ಮ ನಮ್ಮ ಭಾಷೆ ನೇಟಿವ್ ಮಾತಾಡಿ ಫೆಸ್ಟ್ ಇವರು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಇದ್ರೆ ವಿಲ್ ಕಮ್ ನಮ್ಮ ಚಾನ್ಸ್ ಇಲ್ಲ ಒಳ್ಳೆ ಚಾನ್ಸ್ ಅಂತೆ ನಮ್ಮ ಥರನೇ ಇವ್ರಿಗೂ